ಇವತ್ತು ಹಾಸನದ ಎಸ್.ಎಂ. ಕೃಷ್ಣ ಬಡಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಈಗ ಅಬ್ಬರದ ಪ್ರಚಾರವನ್ನು ಅಬ್ಬರದ ಸಮಾವೇಶವನ್ನು ನಡೆದಿತ್ತು. ಪ್ರಮುಖವಾಗಿ ಇದೊಂದು ರೀತಿಯ ಶಕ್ತಿ ಸಮಾವೇಶವಾಗಿತ್ತು. ಅತ್ತ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷ ಕೂಡ ಬಿಜೆಪಿಗೆ ಹಾಗೂ ಜೆಡಿಎಸ್ಗೆ ರಾಜಕೀಯವಾಗಿ ಉತ್ತರವನ್ನು ನೀಡ್ತಾ ಇತ್ತು. ಇವತ್ತಿನ ಈ ಸಮಾವೇಶದ ಹೈಲೈಟ್ ಅನ್ನು ಮೊದಲಿಗೆ ನೋಡೋಣ. ಬಡವನ ಮಗ ರಾಜನಾದ ರಾಮನಾದ ಸಿದ್ದರಾಮಯ್ಯನ ಕಥೆ ಇದು. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. 228ರಲ್ಲಿ ನಾವೇ ಅಧಿಕಾರಕ್ಕೆ ಬರೋದು ಪರ್ಮನೆಂಟ್, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಸ್ವಾಭಿಮಾನಿ ಸಮಾವೇಶ, ಜನಕಲ್ಯಾಣ ಸಮಾವೇಶ, ಹೊಸ ಇತಿಹಾಸವೇ ಸೃಷ್ಟಿಸಿರೋ ಸಮಾವೇಶ. ಕಾಂಗ್ರೆಸ್ಗೆ ಶಕ್ತಿ, ಸಿದ್ದರಾಮಯ್ಯಗೆ ಬಲ, ಡಿಸಿಎಂ ಡಿಕೆಗೆ ವರ್ಚಸ್ಸಿನ ವೇದಿಕೆ, ಜೆಡಿಎಸ್ ಭದ್ರಕೋಟೆಯಲ್ಲಿ ರಣಕಹಳೆ. ಒಂದು ಸಮಾವೇಶ 10 ಸಂದೇಶ ಸಾರೋ ಗುರಿ ಇತ್ತು. ಹಳೆ ಮೈಸೂರು ಟಾರ್ಗೆಟ್ ಮಾಡಿರೋ ಕಾಂಗ್ರೆಸ್ ಒಕ್ಕಲಿಗರ ಪ್ರಾಬಲ್ಯವಿರೋ ಕ್ಷೇತ್ರಗಳಲ್ಲಿ ಹಿಡಿತ ಸಾಧಿಸೋಕೆ ಹೊಸ ಹೆಜ್ಜೆಯನ್ನೇ ಇಟ್ಟಿತ್ತು. ಇದಕ್ಕೆ ಸಾಕ್ಷಿಯಾಗಿದ್ದು ಮತ್ತೇನೂ ಅಲ್ಲ, ಅದುವೇ ಸುನಾಮಿಯಂತೆ ಬಂದ ಜನಸಾಗರ. ಸಿದ್ದರಾಮೋತ್ಸವ ಮಾದರಿಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಿಎಂ ಡಿಸಿಎಂ ಡಿಕೆ ಗರ್ಜನೆ. ಒಂದು ಸಮಾವೇಶ, 10 ಸಂದೇಶ, ಲಕ್ಷಾಂತರ ಜನ ಭಾಗಿ. ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಲಕ್ಷಾಂತರ ಅಭಿಮಾನಿಗಳ ದಂಡೇ ಆಗಮಿಸಿತ್ತು. ರಾಜ್ಯದ ಮೂಲೆ ಮೂಲೆಯಿಂದಲೂ ಆಗಮಿಸಿದ್ರು. ಇಡೀ ಹಳೆ ಮೈಸೂರಿಗೆ ಕೇಳಿಸುವಷ್ಟು ಜೈಕಾರ ಘೋಷಣೆ ಜೋರಾಗಿತ್ತು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಫೋಟೋ ಹಿಡಿದು ಅಭಿಮಾನಿಗಳು ಜೈಕಾರ ಕೂಗ್ತಿದ್ರೆ, ಮತ್ತೊಂದ್ ಕಡೆ ಹಬ್ಬದಂತೆ ಕಾರ್ಯಕರ್ತರು ಸಂಭ್ರಮಿಸುತ್ತಿದ್ರು. ಸಮಾವೇಶದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿತ್ತು. ವೇದಿಕೆಯಲ್ಲಿ ಕಲಾವಿದರಿಂದ ಚಂಡೆ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಮತದಾರರೇ ದೇವರು ಎಂದ ಸಿಎಂ ಸಿದ್ದರಾಮಯ್ಯ. ಸಮಾವೇಶದಲ್ಲಿ ಸಿದ್ದರಾಮಯ್ಯ ರೋಷಾವೇಶದ ಭಾಷಣ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂದಿದ್ರು. ನನಗೆ ಮತದಾರರೇ ದೇವರು ಅಂದ್ರು. ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದೇನಪ್ಪಾ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು. ಅಭಿಮಾನಿ ದೇವರು, ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಾವು ಅಧಿಕಾರದಲ್ಲಿ ಇರೋವರೆಗೆ 2028 ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೇವೆ, ಕೊನೆ ಉಸಿರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ. ಪಾಪ ನಂದೇ ತಕರಾರಿಲ್ಲ, ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ, ರಾಜಕೀಯ ಮಾಡಿ ಕೊನೆಯವರಿಗೆ. ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ, ಹಗೆತನದ ರಾಜಕಾರಣವನ್ನು ಮಾಡಬೇಡಿ. ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿ 2028ರಲ್ಲಿ ಮತ್ತೆ ಅಧಿಕಾರ ಪರ್ಮನೆಂಟ್. ಸ್ವಾಭಿಮಾನಿ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಅಚಲ ವಿಶ್ವಾಸ. 5 ಗ್ಯಾರಂಟಿಗಳು 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಪರ್ಮನೆಂಟ್ ಅಂತ ಡಿಸಿಎಂ ಡಿಕೆಶಿ ಅಚಲ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. 5 ಗ್ಯಾರಂಟಿಗಳು ಪರ್ಮನೆಂಟ್, 228ರಲ್ಲಿ ನಾವೇ ಅಧಿಕಾರಕ್ಕೆ ಬರೋದು ಪರ್ಮನೆಂಟ್. ಇದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಸಿಎಂ ಮಾತ್ರವಲ್ಲ, ಡಿಸಿಎಂ ಡಿಕೆಯೂ ರೋಷಾವೇಶದ ಭಾಷಣ ಮಾಡಿದ್ರು. ಸಿದ್ದರಾಮಯ್ಯ ಜೊತೆ ಈ ಬಂಡೆ ಸಾಯೋವರೆಗೂ ಇರುತ್ತೆ ಅಂತ ಶಕ್ತಿ ಪ್ರದರ್ಶನ ಮಾಡಿದ್ರು. ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಈ ಡಿ.ಕೆ. ಶಿವಕುಮಾರ್ ಗಮನದಲ್ಲಿ ಇಟ್ಕೊಳ್ಳಿ ನೀವು. ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆಯಲ್ಲ, ಯಾವತ್ತಾದ್ರೂ ಕೇಳಿದ್ದೀರಾ ಅಂತ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ರು. ಮಣ್ಣಿನ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ, ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ, ಯಾವತ್ತಾರು ಕೇಳಿದ್ದೀರೇನ್ರಿ? ಕುಮಾರಸ್ವಾಮಿ ಮಂತ್ರಿ ಆಗಿದ್ದೀಯಲ್ಲಪ್ಪ, ಯಾವತ್ತಾರು ಕೇಳಿದ್ದೀಯಾ? ಬಿಜೆಪಿ ಎಂಪಿಗಳೇ ಕೋಲಿ ಬಸವನ ರೀತಿ ತಲೆ ಅಲ್ಲಾಡಿಸೋದು ಬಿಟ್ಬಿಡಿ ಅಂತ ಬಿಜೆಪಿ ಸಂಸದರ ವಿರುದ್ಧ ಸಿದ್ದರಾಮಯ್ಯ ಮುಗಿಬಿದ್ರು. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಕೋಲ ಬಸವನಂತೆ ತಲೆ ಅಲ್ಲಾಡಿಸೋದು ಬಿಟ್ಟುಬಿಡಿ. ಇನ್ನು ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಗುಡುಗಿದ್ರು. ಗ್ಯಾರಂಟಿ ಮುಂದುವರಿಯೋದು ಗ್ಯಾರಂಟಿ ಅಂದ್ರು. पर दोस्तों एक बात जान लीजिए, जब तक राहुल गांधी हैं, जब तक मल्लिकार्जुन खड़गे जी हैं, जब तक सिद्धारमैया जी और डी.के. शिव कुमार जी हैं, आपके अधिकार और कांग्रेस की गारंटी को कोई हाथ नहीं लगा सकता. ऐसा कोई माई का लाल पैदा नहीं हुआ जो कर्नाटक के लोगों को मिलने वाला पैसा रोक दे. ಗ್ಯಾರಂಟಿ ವಿಚಾರದಲ್ಲಿ ಯಾವ ಕಾರಣಕ್ಕೂ ವಿಪಕ್ಷಗಳು ಆರೋಪಿಸಿದಂತೆ ಆಗೋದಿಲ್ಲ. ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಅವು ಅಬಾಧಿತ ಅಂತ ನಾಯಕರು ಸಮಾವೇಶದಲ್ಲಿ ಅಭಯ ನೀಡಿದ್ರು. ಕಷ್ಟ ಕಾಲದಲ್ಲಿ 5 ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಹಣವಿಲ್ಲ ಅಂತ ಹೇಳಿದಂತ ಕಾಲದಲ್ಲಿ ಅಭಿವೃದ್ಧಿಗೂ ಮತ್ತು ಗ್ಯಾರಂಟಿಗಳಿಗೂ ಹಣವನ್ನು ಒದಗಿಸುವಂತ ಚಾಕಚಕ್ಯತೆಯಿಂದ 14ನೇ ಆಯವ್ಯಯವನ್ನು ಮಂಡಿಸಿದಂತ ಏಕೈಕ ಅರ್ಥ ಸಚಿವರು, ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು. SC STಗಳಿಗೆ ಅನುದಾನ ಇರಬಹುದು, ಒಟ್ಟಾರೆ ಆಗಿರುವಂತಹ ಈ ರಾಜ್ಯದ ಅಭಿವೃದ್ಧಿ ಇರಬಹುದು, ಗ್ಯಾರಂಟಿಗಳಿರಬಹುದು, ಇವೆಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದ ಜನತೆಗೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಒಂದು ಕೆಟ್ಟ ಪ್ರವೃತ್ತಿಗೆಯನ್ನ ತಂದು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಇಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ನೀವು ಹೊಂಟಿದ್ದೀರಿ, ಇದು ಫಲಿಸೋದಿಲ್ಲ. ಈ ಜನಸಮೂಹವನ್ನೇ ನೋಡಿದ್ರೆ ಗೊತ್ತಾಗುತ್ತೆ. 2022ರಲ್ಲಿ ಸಿದ್ದರಾಮೋತ್ಸವ ಯಾವ ರೀತಿಯಾಗಿ ಇತಿಹಾಸ ಬರೆದಿತ್ತೋ ಅದೇ ರೀತಿ ಇಂದು ಕೂಡ ಸ್ವಾಭಿಮಾನಿ ಸಮಾವೇಶ ಮತ್ತೊಂದು ಇತಿಹಾಸ ಬರೆದಿದ್ದು ಸುಳ್ಳಲ್ಲ. ಕಾಂಗ್ರೆಸ್ ಓಟಕ್ಕೆ ಮತ್ತಷ್ಟು ವೇಗ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.